45 ಮತ್ತು ಮಾರ್ಕ್ ಈ ಎರಡು ಸಿನಿಮಾನು 25th ಡಿಸೆಂಬರ್ 2025 ರಿಲೀಸ್ ಆಯ್ತು. ರಿಲೀಸ್ ಆಗಿ ಇವತ್ತಿಗೆ ಎರಡನೇ ದಿನ. ಬ್ಯಾಂಗ್ಳೂರಲ್ಲಿ ಮಾತ್ರ 45 ಅನ್ನೋ ಸಿನಿಮಾ 88ರಿಂದ 92 ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿದ್ರೆ, ಮಾರ್ಕ್ ಅನ್ನೋ ಸಿನಿಮಾ 95ರಿಂದ 97 ಥಿಯೇಟರ್ ವರೆಗೂ ರಿಲೀಸ್ ಮಾಡಿದ್ದಾರೆ. ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳಲ್ಲೂ 70 to 80% ಆಕ್ಯುಪೆನ್ಸಿ ನಲ್ಲಿ ಶೋ ನಡೆದಿದೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಶೋಸ್ ನಡೆದಿದೆ. 70 to 80% ಆಕ್ಯುಪೆನ್ಸಿ ಅನ್ನೋದು ತುಂಬಾ 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 ಪಾಸಿಟಿವ್ ಅನ್ಬೋದು. ಸುಮಾರು ಸಿನಿಮಾಗಳಿಗೆ ದೊಡ್ಡ ದೊಡ್ಡ ಆಕ್ಟರ್ಗಳು ಆಕ್ಟ್ ಮಾಡಿರುವಂತಹ ಸಿನಿಮಾಗಳಿಗೆ 40-50 ಆಕ್ಯುಪೆನ್ಸಿ ನಲ್ಲಿ ಶೋ ನಡೆಸೋದು ಕಷ್ಟವಾಗಿದೆ. ಅಂತದ್ರಲ್ಲಿ 70 to 80% ಆಕ್ಯುಪೆನ್ಸಿ ಅನ್ನುವಾಗ ಎಕ್ಸ್ಟ್ರಾರ್ನರಿ ಓಪನಿಂಗ್ ಅನ್ಬೋದು. 25th ಡಿಸೆಂಬರ್ ಈವ್ನಿಂಗ್ 4ರಿಂದ 4:15 ಅಷ್ಟರಲ್ಲಿ ಬುಕ್ ಮೈ ಶೋ ಪ್ರಕಾರ 45 ಸಿನಿಮಾಗೆ ಪರ್ ಅವರ್ಗೆ 3.83K ಟಿಕೆಟ್ಸ್ ಬುಕ್ ಆಗಿದೆ. ಅದೇ ಟೈಮ್ಗೆ ಮಾರ್ಕ್ ಸಿನಿಮಾ ತಗೊಂಡ್ರೆ 3.41K ಟಿಕೆಟ್ಸ್ ಬುಕ್ ಆಗಿದೆ. ಮೈನರ್ ಡಿಫರೆನ್ಸ್ ಅಲ್ಲಿ 45 ಸಿನಿಮಾ ಟಾಪ್ ಅಲ್ಲಿ ಇತ್ತು. 26th ಡಿಸೆಂಬರ್ ಈವ್ನಿಂಗ್ 3:30ಗೆ 45 ಮತ್ತು ಮಾರ್ಕ್ ಯಾವ ರೇಂಜ್ ಅಲ್ಲಿ ಇದೆ ಅಂತ ನೋಡಿದ್ರೆ, ಬುಕ್ ಮೈ ಶೋ ಪ್ರಕಾರ ಮಾರ್ಕ್ ಸಿನಿಮಾ ಪರ್ ಅವರ್ 2.72K ಟಿಕೆಟ್ಸ್ ಬುಕ್ ಆಗಿದ್ರೆ 45 ಸಿನಿಮಾಗೆ 1.68K ಟಿಕೆಟ್ಸ್ ಬುಕ್ ಆಗಿದೆ. ಸೊ 26 ಡಿಸೆಂಬರ್ಗೆ ಮ್ಯಾಕ್ಸೋನ ಸಿನಿಮಾ ಟಾಪ್ ಅಲ್ಲಿ ಇದೆ. ಶನಿವಾರ ಭಾನುವಾರ ನಂತರ ಸೋಮವಾರದಿಂದ ಯಾವ ಸಿನಿಮಾ ಟಾಪ್ ಅಲ್ಲಿ ಇರುತ್ತೋ ಆ ಸಿನಿಮಾ ದೊಡ್ಡ ಮಟ್ಟಕ್ಕೆ ಕಲೆಕ್ಟ್ ಮಾಡುವ ಸಿನಿಮಾ ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ.